ಸೈಟ್ ವಾಪಸ್ ಕಾನೂನು ಹೋರಾಟದ ಪರಿಣಾಮವೇನು? ಕಾನೂನಾತ್ಮಕವಾಗಿ ಯಾವುದೇ ಪರಿಣಾಮ ಬೀರಲ್ಲ. ಈಗಾಗಲೇ ಲೋಕಾಯುಕ್ತ ತನಿಖೆ ಆದೇಶ ಹಿನ್ನೆಲೆ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶವನ್ನ ಮಾಡಿದೆ. ಮಗದೊಂದು ಕಡೆಯಲ್ಲಿ ಇಡಿ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದೆ. ಲೋಕಾಯುಕ್ತ ತನಿಖೆ ಆರಂಭಗೊಂಡಿದೆ. ಸಿಎಂ ಪತ್ನಿ ಉಳಿದ ಆರೋಪಿಗಳು ಕೂಡ ತನಿಖೆಯನ್ನ ಫೇಸ್ ಮಾಡಬೇಕು. ಮೂಡಾ ಸೈಟ್ ವಾಪಸ್ಗೆ ಸಿಎಂ ಪತ್ನಿ ನಿರ್ಧಾರ ಮಾಡಿದ್ರ ಮುಂದಿನ ಪರಿಣಾಮಗಳೇನು ಅಂದ್ರೆ ಯಾವುದೇ ರೀತಿಯ ಪರಿಣಾಮಗಳು, ಯಾವುದೇ ವ್ಯತ್ಯಾಸಗಳು ಆಗಲ್ಲ. ಈಗಾಗಲೇ ಅವರಿಗೆ ಹಂಚಿಕೆ ಆಗಿದೆ ಸೈಟ್, ಅದನ್ನ ಅವರು ಪಡ್ಕೊಂಡಿದ್ದಾರೆ. ಈಗ ಅದನ್ನ ಕೊಟ್ಟದ್ಯಾರು? ಇವ್ರು ಯಾಕೆ ಪಡ್ಕೊಂಡ್ರು? 14 ಸೈಟ್ಗಳಿಗೆ ಅವರು ಯೋಗ್ಯರ ಇಲ್ವಾ? ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ಫ್ಲುಯೆನ್ಸ್ ಇದೆಯಾ ಇಲ್ವಾ? ಆ ಇನ್ಫ್ಲುಯೆನ್ಸ್ಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಇದೆಯಾ ಇಲ್ವಾ? ಉಳಿದ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇತ್ಯಾದಿ ಈಗ ಲೋಕಾಯುಕ್ತ ತನಿಖೆಯಿಂದ ಬೆಳಕಿಗೆ ಬರಬೇಕಿದೆ. ಇದರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು, ಪ್ರಭಾವವನ್ನು ಬೀರುವುದಿಲ್ಲ. ಈ 14 ಸೈಟುಗಳನ್ನ ಮರಳಿ ವಾಪಸ್ ಮೂಡಾ ಆಯುಕ್ತರಿಗೆ ಕೊಡುವಂತಹ ವಿಷಯದಲ್ಲಿ ತನಿಖೆಯನ್ನ ಅವರು ಫೇಸ್ ಮಾಡಲೇಬೇಕು. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆಯ ಒಂದು ಹೆಜ್ಜೆಯನ್ನ ಆರಂಭ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ 7:30ರಿಂದ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ತನಿಖೆಗೆ ಬನ್ನಿ ಅಂತ ಈಗಾಗಲೇ ಅವ್ರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಹಾಗಾದ್ರೆ ರಿಟರ್ನ್ ಮಾಡೋದ್ರಿಂದ ಕಾನೂನಾತ್ಮಕವಾಗಿ ಅವರಿಗಿರುವಂತಹ ಸವಾಲುಗಳೇನು? ಕಾನೂನಿನ ಮೇಲೆ ಅಂದ್ರೆ ಈಗ ತನಿಖೆಯ ವಿಷಯವಾಗಿ ಆಗಬಹುದಾದಂತಹ ಪರಿಣಾಮಗಳೇನು? ದಿವ್ಯಾ, ಕಾನೂನಿನ ವಿಚಾರವಾಗಿ ಸಿಎಂ ಅವರಿಗೆ ಯಾವುದೇ ಆಪ್ಷನ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಿದೆ. ಯಾಕೆಂತಂದ್ರೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರು ಕೇಸ್ ಹಾಕೊಂಡಿದ್ರು ರಾಜ್ಯಪಾಲರ ಅನುಮತಿ ವಿರುದ್ಧ, ಅದು ಸ್ಕ್ವಾಶ್ ಆಯ್ತು. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ತನಿಖೆಗೆ ಆದೇಶ ಆಯ್ತು. ಈಗ ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿರೋದ್ರಿಂದ ಸಿಎಂ ಮತ್ತೆ 4 ಜನರ ಮೇಲೆ ಎಫ್ಐಆರ್ ದಾಖಲಾಗಿರೋದ್ರಿಂದ ಈಗ ಸೈಟ್ ಅನ್ನ ವಾಪಸ್ ಕೊಟ್ಟ ತಕ್ಷಣ ಆ ಕೇಸನ್ನ ವಾಪಸ್ ಪಡೆಯುವಂತ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಸಿಎಂ ಅವರು ಅವರ ಪತ್ನಿ ಸೈಟ್ ಅನ್ನ ವಾಪಸ್ ಕೊಟ್ಟರು ಕೂಡ ತನಿಖೆಯನ್ನ ಎದುರಿಸಲೇಬೇಕಾಗತ್ತೆ. ಸಿಎಂ ಮತ್ತೆ ಸಿಎಂ ಪತ್ನಿ ಮತ್ತೆ ಇನ್ನಿಬ್ಬರು ಆರೋಪಿಗಳು, ಒಟ್ಟು 4 ಜನರು ಕೂಡ ತನಿಖೆಯನ್ನ ಎದುರಿಸಲೇಬೇಕಾಗುತ್ತೆ. ತನಿಖೆಯಲ್ಲಿ ಬಂದುವಂತಹ ಏನು ಅಂತಿಮವಾಗಿ ಯಾವ ನಿರ್ಧಾರಗಳು ಬರ್ತದೆ, ತನಿಖೆಯಲ್ಲಿ ಯಾವ ಅಂಶಗಳು ಕಂಡು ಬರುತ್ತೋ ಅದು ಮುಂದಿನ ಯಾವುದೇ ಒಂದಾದ್ರೂ ಕೂಡ ಫೇಸ್ ಅನ್ನ ಸಿದ್ದರಾಮಯ್ಯನವರು ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಕಾನೂನಾತ್ಮಕವಾಗಿ ಯಾವುದನ್ನು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜಕೀಯವಾಗಿ ಒಂದಿಷ್ಟು ಬೆನಿಫಿಟ್ ಗಳಿರ್ಬಹುದು ಸೈಟ್ ಅನ್ನ ವಾಪಸ್ ಕೊಡುವ ವಿಚಾರವಾಗಿ. ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸಲೇಬೇಕು. ಒಂದ್ ವೇಳೆ ತನಿಖೆಯಲ್ಲಿ ಲೋಪ ಇರೋದು ಕಂಡು ಬಂದ್ರೆ ಕಾನೂನು ಅನ್ವಯ ಯಾವ ಒಂದು ಶಿಕ್ಷೆ ಅಥವಾ ಕ್ರಮಗಳಾಗಬೇಕೋ ಅದನ್ನ ಸಿದ್ದರಾಮಯ್ಯನವರು ಮತ್ತು ಉಳಿದ ಆರೋಪಿಗಳು ಎದುರಿಸಬೇಕಾಗತ್ತೆ. ದಿವ್ಯಾ, ಅಂದ್ರೆ ಈ ಮೂಲಕ ಆಲ್ ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಅಂದ್ರೆ ತಮ್ಮಿಂದ ತಪ್ಪಾಗಿದೆ, ತಮ್ಮ ಸಹೋದರ ಸೈಟ್ ಅನ್ನ ಕೊಟ್ಟಿದ್ದಾನೆ ಅರಿಶಿನ ಕುಂಕುಮ ರೂಪದಲ್ಲಿ, ನಾನು ಅದನ್ನ ಪಡೆದುಕೊಂಡಿದ್ದೀನಿ. ಆದ್ರೆ ಮುಂದೊಂದು ದಿನ ಇದನ್ನ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಳಿಬಹುದು ಅನ್ನುವಂತಹ ಸಣ್ಣ ಪರಿವು ಕೂಡ ಬಹುಶಃ ಪಾರ್ವತಿ ಅವರಿಗೆ ಇದ್ದದಿಲ್ಲ ಅಂತ